ಕೇಂದ್ರದಿಂದ ಬರಬೇಕಾಗಿದ್ದ ಬರ ಪರಿಹಾರವನ್ನ ರಿಲೀಸ್ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ರಾಜ್ಯ 18,000 ಕೋಟಿ ಬರದಿಂದಾಗಿ ನಷ್ಟ ಆಗಿದೆ. ಕೇಂದ್ರದಿಂದ ಪರಿಹಾರ ಬರಬೇಕು ಅನ್ನುವ ಬೇಡಿಕೆಯನ್ನ ಇಟ್ಟಿತ್ತು. ಆದರೆ ರಾಜ್ಯಕ್ಕೆ ಎಷ್ಟು ಹಣವನ್ನ ರಿಲೀಸ್ ಮಾಡಿದ್ದಾರೆ ಗೊತ್ತಾ ನಿಮಗೆ? ಎಸ್, ಎಕ್ಸಾಕ್ಟ್ಲಿ. ಕೇಂದ್ರದಿಂದ ಬರಬೇಕಾದಂಥ ಬರದ ಪರಿಹಾರವನ್ನ ಈಗ ಕೇಂದ್ರ ಬಿಡುಗಡೆ ಮಾಡಿದೆ. ಕೇಂದ್ರದಿಂದ ಬಂದಿರೋದು 3,454 ಕೋಟಿ ರೂಪಾಯಿ ಬಿಡುಗಡೆ ಆಗಿರೋದು. NDRF ಅಡಿಯಲ್ಲಿ ಬರ ಪರಿಹಾರವನ್ನ ಕೇಂದ್ರ ಬಿಡುಗಡೆ ಮಾಡಿದೆ. ಬರ ಪರಿಹಾರದ ಕುರಿತು ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಕೂಡ ಸಲ್ಲಿಸಿತ್ತು ರಾಜ್ಯ. ಕರ್ನಾಟಕ ಮತ್ತು ಕೇರಳ ಸರ್ಕಾರಗಳು ನಮ್ಮ ರಾಜ್ಯದಲ್ಲಿ ಬರ ಇದೆ, ಬರಕ್ಕೆ ಕೇಂದ್ರದಿಂದ ಪರಿಹಾರ ಕೊಡಬೇಕಾಗಿತ್ತು, ಕೊಡಲಿಲ್ಲ. ನಾವು ವರದಿಯನ್ನು ಕೊಟ್ಟಿದ್ವಿ, ಸರ್ವೆ ಕೂಡ ಆಗಿದೆ, ಇಷ್ಟು ತಾಲೂಕು ಬರ ಅಂಥೇಳಿ ನಾವು ಹೇಳಿದ್ದೀವಿ. ಹೀಗೆಲ್ಲ ಇದ್ರೂ ಕೂಡ ಕೇಂದ್ರ ಪರಿಹಾರ ಕೊಡಲಿಲ್ಲ ನಮಗೆ ಅಂಥೇಳಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲು ಕೂಡ ಹತ್ತಿದ್ದವು. ಅದಾದ ನಂತರ ರಾಜಕೀಯವಾಗಿ ದೊಡ್ಡ ಚರ್ಚೆಯೂ ಕೂಡ ಆಗಿತ್ತು. ಕೇಂದ್ರದಿಂದ ಬರ ಪರಿಹಾರ ಬರಲಿಲ್ಲ ಅಂಥೇಳಿ ಚೊಂಬು ಕೊಟ್ಟಿದೆ ಕೇಂದ್ರ ರಾಜ್ಯಕ್ಕೆ ಅಂಥೇಳಿ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಸುದ್ದಿ ಮಾಡಿತ್ತು ಕಾಂಗ್ರೆಸ್ ಅಥವಾ ಸರ್ಕಾರ. ಅದೆಲ್ಲದರ ನಡುವೆ ಈಗ ಕೇಂದ್ರದಿಂದ 3,454 ಕೋಟಿ ರೂಪಾಯಿ ಬರ ಪರಿಹಾರ ಬಿಡುಗಡೆ ಆಗಿದೆ. ಬರ ಪರಿಹಾರದ ಕುರಿತು ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಸಲ್ಲಿಸಲಾಗಿತ್ತು. ಈ ಕುರಿತಾಗಿ ಕ್ಲಾರಿಟಿಯನ್ನು ಕೊಡಿ ಅಂತೇಳಿ ಸುಪ್ರೀಂ ಕೂಡ ಹೇಳಿತ್ತು. 1 ವಾರಗಳ ಅವಕಾಶವನ್ನು ಕೇಂದ್ರ ಸರ್ಕಾರ ಕೇಳಿತ್ತು. ಈಗ 3,454 ಕೋಟಿ ರಿಲೀಸ್ ಮಾಡಿದೆ ರಾಜ್ಯಕ್ಕೆ ಬರದ ಪರಿಹಾರವಾಗಿ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ದೆಹಲಿಯ ಪ್ರತಿನಿಧಿ ನಟೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ಬರ ಪರಿಹಾರದಲ್ಲಿ ರಾಜಕೀಯ ಮತ್ತೊಂದು ಮಗದೊಂದು, ಇದೆಲ್ಲದರ ನಂತರ ಈಗ ಕೇಂದ್ರದಿಂದ ಬಿಡುಗಡೆ ಆಗಿರುವಂಥ ಪರಿಹಾರದ ಹಣ ಎಷ್ಟು ನಟೇಶ್? ರಂಜಿತ್, ಖಂಡಿತ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ಏನು ಬರ ಪರಿಹಾರದ ವಿಚಾರವಾಗಿ ಸಾಕಷ್ಟು ಏನು ಜಿದ್ದಾಜಿದ್ದಿನ ಫೈಟ್ ಕೂಡ ನಡೀತಾ ಇತ್ತು. ಒಂದು ಹಂತದಲ್ಲಿ ಕೊನೆಯ ಹಂತ ಎಂಬುವಂತೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟನ್ನು ಮೊರೆ ಹೋಗುತ್ತೆ. ಅಂದರೆ ಕಾನೂನಿನ ಮುಖಾಂತರ ನಾವು ಏನು ಬರ ಪರಿಹಾರವನ್ನು ಪಡೆದುಕೊಳ್ತೇವೆ ಎನ್ನುವ ನಿಟ್ಟಿನಲ್ಲಿ ಕಾನೂನಿನ ಮುಖಾಂತರ ಏನು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಏನು ಕಳೆದ 1 ವಾರಗಳ ಗಡುವನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಸೂಚನೆಯನ್ನು ನೀಡಿ 1 ವಾರದ ಗಡುವನ್ನು ಕೊಟ್ಟಿತ್ತು. ತದನಂತರದಲ್ಲಿ ಈಗ 3,000 ಕೋಟಿಯನ್ನು ಬಿಡುಗಡೆ ಮಾಡುವ ಮೂಲಕ ಕರ್ನಾಟಕಕ್ಕೆ ಬರ ಪರಿಹಾರವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಅಂದರೆ ಕಳೆದ ಬಾರಿ ಏನು 18,171.44 ಕೋಟಿಯಷ್ಟು ಬರ ಪರಿಹಾರವನ್ನು ಬಿಡುಗಡೆ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಏನು ಸುಪ್ರೀಂ ಕೋರ್ಟನ್ನು ಮೊರೆ ಹೋಗಿತ್ತು. ಇದರ ಬಗ್ಗೆ ಏನು ಸಾಕಷ್ಟು ಏನು ಮಾಹಿತಿಗಳನ್ನು ಕೂಡ ಏನು ವರದಿ ಇರ್ಬೋದು ಅಥವಾ ಮಾಹಿತಿಗಳಿರ್ಬೋದು ಎಲ್ಲವನ್ನು ಕೂಡ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರದ ವಕೀಲರು ಕೂಡ ಎಲ್ಲವನ್ನು ಕೂಡ ಸಬ್ಮಿಟ್ ಮಾಡಿದ್ರು. ಇದೆಲ್ಲವನ್ನು ಪರಿಶೀಲನೆ ಮಾಡಲಾಗಿ ಇಂದು ಒಂದು ರೀತಿ ಕಾಂಗ್ರೆಸ್ ಏನು ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ಜಯ ಅಂತಲೇ ಹೇಳ್ಬೋದು. ಯಾಕೆಂದರೆ ಕರ್ನಾಟಕ ಹಾಗೂ ತಮಿಳುನಾಡು ಸೇರಿದಂತೆ ಒಟ್ಟು 3 ರಾಜ್ಯಗಳಿಗೆ ಇಂದು ಏನು ಬರ ಪರಿಹಾರವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಬಾರಿಯ ಏನು ರಾಜಕೀಯವಾಗಿ ಕೂಡ ಬಹಳಷ್ಟು ಒಂದು ಜಿದ್ದಾಜಿದ್ದಿಯ ಫೈಟ್ ಕೂಡ ಶುರುವಾಗಿತ್ತು. ಒಂದು ಕಡೆ ಸಿದ್ದರಾಮಯ್ಯನವರು ಹೇಳ್ತಿದ್ರು ಬರ ಪರಿಹಾರವನ್ನು ನಾವು ಕಾನೂನಿನ ಮುಖಾಂತರ ಹೋರಾಟ ಮಾಡಿ ಪಡೆದುಕೊಳ್ತೀವಿ ಎನ್ನುವಂತಹ ನಿಟ್ಟಿನಲ್ಲಿ ಹೇಳಿದರು. ಇದೀಗ ಅಂದರೆ 18,000 ಕೋಟಿಯನ್ನು 18,171 ಕೋಟಿಯನ್ನು ಬಿಡುಗಡೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅರ್ಜಿಯನ್ನು ಸಲ್ಲಿಸಿದರು. ಇದೀಗ 3,454 ಕೋಟಿಯನ್ನು ಏನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಅದು NDRF ಅಡಿಯಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಕರೆಕ್ಟ್. ಥ್ಯಾಂಕ್ ಯು ನಟೇಶ್, ನಿಮ್ಮೆಲ್ಲ ಮಾಹಿತಿ